ಸೊ ನಮಸ್ಕಾರ ಕನ್ನಡ ಅಭಿಮಾನಿಗಳೇ. ಈಗ ನಾನು ಬಂದಿರೋದು ಬಳ್ಳಿಗಾವಿ, ಶಿವಮೊಗ್ಗ ತಾಲೂಕು. ಶಿವಮೊಗ್ಗದಿಂದ ನಿಮ್ಗೆ ಇಲ್ಲೊಂದು 80 ಕಿಲೋಮೀಟರ್ ಆಗುತ್ತೆ ಬಳ್ಳಿಗಾವಿಗೆ. ಇಲ್ಲಿ ನಿಮಗೆ ಕೇದಾರನಾಥ ದೇವಾಲಯ ಸಿಗುತ್ತೆ. ಕೇದಾರನಾಥ ದೇವಾಲಯ ನಾರ್ಮಲ್ ಆಗಿ ನೀವು ಕೇದಾರನಾಥ ಇಲ್ಲೂ ಇದೆಯಾ ಅನ್ಕೊಳ್ಬೋದು. ಖಂಡಿತ ಇದೆ ಗುರು. ನಾವು ಉತ್ತರ ಭಾರತದಲ್ಲಿ ಕೇದಾರನಾಥ ದೇವಾಲಯ ಇದೆಯಲ್ಲ, ನೆಕ್ಸ್ಟ್ ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಇದೇ ಕೇದಾರನಾಥ ದೇವಾಲಯ. ಸುಮಾರು ಜನ ಬರ್ತಾರೆ. ಸೊ ನೀವು ಅಂದ್ಕೊಂಡಿರ್ಬೋದು ಕೇದಾರನಾಥ ಅಂದರೆ ಅಲ್ಲೇ ಹೋಗ್ಬೇಕು ಅಂತಲ್ಲ. ನೀವು ಕರ್ನಾಟಕದಲ್ಲೂ ಇಲ್ಲೂ ಒಂದು ಕೇದಾರನಾಥ ದೇವಾಲಯ ಇದೆ. ಇಲ್ಲೂ ನಿಮಗೆ ಲಿಂಗ ಇದೆ. ಸೊ ನೀವು ಇಲ್ಲೂ ಕೂಡ ನೀವು ಒಂದು ದರ್ಶನ ಪಡಿಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ ಬಳ್ಳಿಗಾವಿಯಲ್ಲಿ ಕೇದಾರನಾಥ ದೇವಾಲಯ ಇದೆ ಅಂತ. ಸೊ ನೀವು ನೋಡಿ, ಇದೆ, ಗೊತ್ತಾಗ್ತಾ ಇದೆಯಾ? ಸೊ ಬನ್ನಿ ತೋರಿಸ್ತೀನಿ ನಿಮಗೇನು. ಸೊ ಬನ್ನಿ ಹೊರಗಡೆ ಹೋಗೋಣ. ಅಲ್ಲಿ ಪೂಜಾರಿಯವರು ಇದ್ದಾರೆ. ಈ ಒಂದು ದೇವಸ್ಥಾನದ ಒಂದು ಚರಿತ್ರೆ ಬಗ್ಗೆ ಕೇಳೋಣ. ಬನ್ನಿ ಬನ್ನಿ. ಗೆಳೆಯರೆ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಲಿಂಗು ನೋಡ್ತಾ ಇದ್ದೀರಾ. ಸೊ ಖಂಡಿತ ಹೇಳ್ತೀನಿ, ಈ ಕೇದಾರನಾಥ ದೇವಾಲಯ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಕಂಬಗಳು ಇರ್ಬೋದು, ಪ್ರತಿಯೊಂದು ಒಂದು ಇದಿರ್ಬೋದು, ನಿಮ್ಮ ಒಂದು ಇತಿಹಾಸ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಪೂಜಾರಿಯವರು ಇದ್ದಾರೆ, ಕಾಣಿಸ್ತಾ ಇದ್ದಾರೆ. ಅವ್ರ ಬಗ್ಗೆ, ನಮ್ಮ ಈ ದೇವಸ್ಥಾನದ ಬಗ್ಗೆ ಒಂದು ಚರಿತ್ರೆಯನ್ನು ಕೇಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಜಯಪ್ಪ ಪೂಜಾರ್ ಅಂತ, ಬಳ್ಳಿಗಾವಿ, ತಾಲೂಕು ಬಳ್ಳಿಗಾವಿ. ದೇವಸ್ಥಾನ ಪ್ರಮುಖ ಅರ್ಚಕರು. ಸರಿ, ಬನ್ನಿ. ಬರ್ಬೋದು ಒಳಗಡೆ? ಈಗಿಂದ ಬನ್ನಿ. ಓಕೆ, ಬನ್ನಿ. ಇಲ್ಲ. ಸೊ ನೀವು ನೋಡ್ತಾ ಇದ್ದೀರಾ ದೇವರು, ಲಿಂಗು ನೋಡ್ತಾ ಇದ್ದೀರಾ, ಕೇದಾರನಾಥ ದೇವಾಲಯ. ನೀವು ಉತ್ತರ ಭಾರತದಲ್ಲಿ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಸಿಗದೆ ದಕ್ಷಿಣ ಭಾರತದಲ್ಲಿ, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಳ್ಳಿಗಾವಿ ಒಂದು ಗ್ರಾಮದಲ್ಲಿ ಸಿಗುವಂತ ಒಂದು ನಿಮ್ಗೆ ಕೇದಾರನಾಥ ದೇವಾಲಯ ಸಿಗುತ್ತೆ. ನೋಡಿ, ನಿಮ್ಗೆ ಈ ಒಂದು ನೋಡೋದಕ್ಕೆ ನಿಮ್ಗೆ ಎಲ್ಲೂ ಕೂಡ ಚಾನ್ಸ್ ಸಿಗಲ್ಲ. ಈ ಒಂದು ದಕ್ಷಿಣ ಭಾರತದಲ್ಲಿ ನಿಮ್ಗೆ ಇದು ಕೇದಾರನಾಥ ದೇವಾಲಯ. ಬನ್ನಿ ಹೇಳಿ ಗುರುಗಳೇ, ಇದ್ರ ಒಂದು ಚರಿತ್ರೆ ಹೇಳಿ, ಒಂದು ಕೇಳೋಣ. ಇದು ದಕ್ಷಿಣ ಕೇದಾರೇಶ್ವರ ಅಂತ ಹೊಯ್ಸಳ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ಮಹಾರಾಜ್ ಕಟ್ಟಿಸ್ತಾನೆ ಇದನ್ನ. ಇದು 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 ಶಿವಭಾಗ ಶಕ್ತಿ ಭಾಗ ಅರ್ಧನಾರೀಶ್ವರ ಅಂತ ಇದೆ. ಇಲ್ಲಿ ಒಂದು ಸುವರ್ಣ ರೇಖೆ ಇದೆ. ಇದು ಶಿವಭಾಗ ಶಕ್ತಿ ಭಾಗ ಅಂತ. ಇದು ತ್ರಿಕೂಟಾಚಲ ಅಂತ ಬರುತ್ತೆ. ಮಧ್ಯಭಾಗದಲ್ಲಿ ನಿಮ್ದು ಇದು ತೆಗ್ಬಿಟ್ಟಿದ್ದಾರೆ, ಕೇಳಿಸ್ತಲ್ಲ ಅಂತ. ಹೊಯ್ಸಳ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ಮಹಾರಾಜ್ ಕಟ್ಟಿಸ್ತಾನೆ. ತ್ರಿಕೂಟಾಚಲ ಅಂತ 3 ಗೋಪುರಗಳು ಬರ್ತಾವ. ಮಧ್ಯಭಾಗದ ನವರಂಗದಲ್ಲಿ ಇದ್ದಾಗ ತ್ರಿಮೂರ್ತಿಗಳ ದರ್ಶನ ಆಗ್ಲಿಂತ ತ್ರಿಕೂಟಾಚಲ ಸ್ಥಾಪನೆ ಮಾಡ್ತಾನೆ. ಇದು ಎಡಗಡೆ ಜಲ ಮಾಡಿ ಈಶ್ವರ ಪರಮೇಶ್ವರ ಅಂತ. ಇದು ಶಿವಭಾಗ ಶಕ್ತಿ ಭಾಗ ಅಂತ, ಅರ್ಧನಾರೀಶ್ವರ ಅಂತ ಕರೀತಾರೆ, ಸುವರ್ಣ ರೇಖೆ ಅಂತ ಕರೀತಾರೆ. ನಾವು ಮಧ್ಯಭಾಗದಲ್ಲಿ ಅದನ್ನು ಇದಂತಾರೆ ಆರ್ತಿಗಳು. ಇದು ಮಧ್ಯಭಾಗದಲ್ಲಿ ಇತ್ತು ಆರತಿ ಬೆಳೆ ಇದ್ದಾವೆ. ಇದರಲ್ಲಿ ಇದು ಕಾಣ್ತದೆ, ಬೆಳೆ ಕಾಣ್ತದೆ. ಅದಕ್ಕೋಸ್ಕರ ಇದು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳೊಳಗ ಇದೊಂದು ಪ್ರಮುಖವಾದ ಜ್ಯೋತಿರ್ಲಿಂಗ. ಕಾಶಿಲಿಂಗ, ಕೇದಾರ, ಹಿಮತ್ ಕೇದಾರ, ಈ ತರ ಆ ಲಿಂಗಗಳಲ್ಲಿ ಇದು ಪವಿತ್ರವಾದ ಕೇದಾರ ಲಿಂಗ ಅಂತ. ಇದು ಉತ್ತರ ಕಾಶಿ ಬರ್ತಾರೆ. ಉತ್ತರಕ್ಕೆ ಹೋದ ವಾಪಸ್ ಹೋದಲ್ಲ, ಹಿಮ ಬೀಳೋದು. ದಕ್ಷಿಣ ಭಾಗ ಜನರ ಅನುಕೂಲ ಆಗಲಿ ಅಂತ ವಿಷ್ಣುವರ್ಧನ ಮಹಾರಾಜ ತನ್ನ ಆಳ್ವಿಕೆಯಲ್ಲಿ ದಕ್ಷಿಣ ಕಾಶಿ, ದಕ್ಷಿಣ ಕೇದಾರನಾಥ ಪ್ರತಿಷ್ಠಾಪನೆ ಮಾಡ್ತಾನೆ. ಸರಿ ಸರಿ. ಇದು 12ನೇ ಶತಮಾನದಲ್ಲಿ ನಿರ್ಮಿತವಾಗಿರುವಂತಹ ಒಂದು ದೇವಾಲಯ. ಇದು ಇಲ್ಲಿ ರಾಜನ ತೆಕ್ಕೆ ನಿಲ್ಲೋದು. ಆ ಕಡೆ ಇದು ಭಕ್ತರು ನಿಲ್ಲಂತ ಜಾಗ ಇದು. ರಾಜರು ನಿಲ್ಲುವಂತ ಜಾಗ ಇದು. ಸೊ ನೀವು ಅಲ್ಲಿ ಹೋದ್ರೆ ಭಕ್ತರು ನಿಂತ್ಕೊಳ್ತಾ ಒಂದು ಇದಾಗಿರುತ್ತೆ. ರಾಜನಾಡಿ ನರ್ತಕಿ ಇಲ್ಲಿ ನರ್ತನ ಮಾಡೋದು. ಇಲ್ಲಿ ಈ ಒಂದು ಪ್ಲೇಸ್ ನರ್ತನ ಮಾಡೋದು. ಆಮೇಲೆ ಇದು ಇಲ್ಲಿ
ಇದನ್ನ ದೃಶ್ಯ ನೋಡಲ್ಲಿ ಬ್ರಹ್ಮ, ಈ ಕಡೆ ವಿಷ್ಣು ಮಹೇಶ್ವರ, ಹೌದು, ಮಧ್ಯ ಪರಮೇಶ್ವರ, ಈ ಕಡೆ ಗಣಪತಿ ಇದೆ, ಈ ಕಡೆ ಷಣ್ಮುಖ ಇದೆ. ಹೌದು, ಈ ಕಡೆ ಫೋಟೋ ತಗೊಳ್ಳಿ, ಖಂಡಿತ ನೋಡ್ತಾ ಇದೀನಿ. ಆಮೇಲೆ ಇಲ್ಲಿ ಇದನ್ನ ಗಜಲಕ್ಷ್ಮಿ ಬಿಡಿಸ್ಯಾರ ನೋಡ್ರಿ. ಸೊ ಖಂಡಿತ ಈ ಒಂದು ಚಿತ್ರಣ ನೋಡ್ತಾ ಇದ್ರೆ ಸೊ ನಮ್ಗೆ ಒಂದು ಆಶ್ಚರ್ಯ ಆಗುತ್ತೆ, ಈ ತರ ಒಂದು ದೇವಸ್ಥಾನ ಇಲ್ಲೂ ಇದೆಯಾ ಅಂತ. ಅಂದ್ರೆ ಈಗ ತ್ರಿಕೂಟ ಆಚಾರ ಅಂತ ಬರ್ತದಲ್ಲ, ಇದು ಎಡಗಡೆ ಜಲಹರಿ ಈಶ್ವರ ಪರಮೇಶ್ವರ ಅಂತ, ಇದು ಜಲಹರಿ ಬಲಗಡೆ ಐತಿ ನೋಡಿ. ಇದು ಅದು ಎಡಗಡೆ ಜಲ ಐತೆ ಈಶ್ವರ ಪರಮೇಶ್ವರ ಅಂತ, ಇದು ಜಲಹರಿ ಬಲಗಡೆ ಐತಿ. ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲ. ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ. ಇದು ಜಲಹರಿ ಅದು ಎಡಗಡೆ ಇದೆ, ಹೌದು. ಇದು ಜಲಹರಿ ಬಲಗಡೆ ಇದೆ. ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲ. ಯಾಕೆ ಮೂರ್ತಿ ಪೂಜೆ ಇಲ್ಲಪ್ಪ ಅಂದ್ರೆ ಅವನು ಮಗಳು ಸರಸ್ವತಿನ ಮದುವೆ ಆಗ್ತಂತೆ ಬ್ರಹ್ಮ. ಆದ್ರೆ ಈಶ್ವರ ಪರಿಪರಿಯಾಗಿ ಹೇಳಿದ್ರು, ಅವನೇನ್ ಮಾಡ್ತಾನೆ, ನಾನು ಯಾಕೆ ಮದುವೆ ಆಗಬಾರ್ದು ಅಂತ ಪ್ರಶ್ನೆ ಮಾಡಿದಾಗ ಶಿವನಿಗೆ ಸಿಟ್ಟು ಬಂದು ಆಮೇಲೆ ಅದನ್ನ ಬ್ರಹ್ಮನಿಗೆ 3 ಮುಖ ಇರ್ತಾವ, ಒಂದು ಮುಖ ತೆಗೆದು ತ್ರಿಶೂಲ ಒಂದು ಮುಖ ತೆಗೆದು ಅವ್ನು ಶಾಪ ಕೊಡ್ತಾನೆ. ಭೂಲೋಕದಲ್ಲಿ ಎಲ್ಲಿ ನೀವು ಮೂರ್ತಿ ಪೂಜೆ ಆಗಲು ಶಾಪ ಕೊಟ್ಟಾಗ ಶಾಪ ವಿಮೋಚನೆಗಾಗಿ ಲಿಂಗ ರೂಪದಲ್ಲಿ ಜಲಹರಿಯನ್ನು ಬಿಡುಗಡೆ ಮಾಡಿ ಬ್ರಹ್ಮಲಿಂಗ ಪೂಜೆ ಮಾಡ್ತಾರೆ. ಹೆಂಗ್ ಕನ್ವರ್ಟ್ಬೇಕು ಆತರ. ಇದು ಜಲಹರಿ ಬಲಗಡೆ ಇದೆ, ಬಲಗಡೆ. ಕರೆಕ್ಟ್ ಒಂದು ಫೋಟೋ ತಗೊಳ್ಳಿ. ಈಗ ಕೆಲವರು ಪ್ರಶ್ನೆ ಮಾಡ್ತಾರೆ, ಈ ಹೇಳಿಯಪ್ಪ ಇದು ಮತ್ತೆ ಈಗ ಇದು ಹೆಂಗಂತ ಪ್ರೂಫ್ ಮಾಡ್ತಾರೆ, ಅದನ್ನ ಬ್ರಹ್ಮನ್ ಕಥೆ ಹೇಳ್ಬೇಕು. ವಿಷ್ಣು ವಿಗ್ರಹ. ಸೊ ಹಾಗೆ ಬನ್ನಿ, ನೀವು ನೋಡಿ, ನೋಡ್ಬೋದು ವಿಷ್ಣು ವಿಗ್ರಹ ಕಾಣಿಸ್ತದೆ. ವಿಷ್ಣು ದಶಾವತಾರ ತೋರಿಸಿದಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಯ ಅವತಾರ, ನರಸಿಂಹ, ಪರಶುರಾಮ, ವಾಮನ, ಕೃಷ್ಣ, ರಾಮ, ಬುದ್ಧ, ಕಲಿಕೆ ಅಂತ. ವಿಷ್ಣು 10 ಸರಿ ಭೂಪ್ರದಕ್ಷಿಣೆ ಮಾಡುವಾಗ ಒಂದೊಂದು ವಾಹನದಲ್ಲಿ ಬ್ರಾಕ್ಸರ್ವ್ ಮಾಡ್ತಾನೆ. ಮತ್ಸ್ಯಾವತಾರದ ಒಂದು, ಕೂರ್ಮಾವತಾರದಲ್ಲಿ ಸಮುದ್ರ ಮಂಥನ ಮಾಡುವಾಗ ವಿಷ್ಣು ಆಮೆ ರೂಪದಲ್ಲಿ ಇದ್ದುಕೊಂಡು ನಂತರ ಸಮುದ್ರ ಮಂಥನ ನಡೀತದೆ. ಆಮೇಲೆ ವರಯ ಅವತಾರ ಹಿರಣ್ಯಕಶ್ಯಪನ ಅಣ್ಣನ್ ಕೊಲ್ಲದು. ಇದು ಪರಶುರಾಮ ಜಮದಗ್ನಿ ರೇಣುಕೆಲ್ಲ ಮುಂದು. ಇದು ನರಸಿಂಹ ಅವತಾರ ಪ್ರಹ್ಲಾದನ ಕಥೆ ಬರುತ್ತೆ ನೋಡ್ರಿ ಇದು. ಆಮೇಲೆ ಪರಶುರಾಮ ಜಮದಗ್ನಿ ರೇಣುಕಲ್ಲಮ್ಮ ಅಂತ. ಇದು ವಾಮ ಅವತಾರ. ಆಮೇಲೆ ಕೃಷ್ಣ ಅವತಾರ, ರಾಮ ಅವತಾರ, ಬುದ್ಧ, ಕಲ್ಕಿ, ಕೊನೆ ಕಲ್ಕಿ ಅವತಾರ. ಇದು ಕಲ್ಕಿ. ಕಲ್ಕಿ. ಒಂದೊಂದು ತಗೊಂಡ್ಬೇಕು ಫೋಟೋವನ್ನು. ಇದು ಕಲಿಕೆ ಅವತಾರ. ಉತ್ತರ ಕಾಶಿ ಬರ್ತಾರೆ, ಉತ್ತರಕ್ಕೆ ಹೋದ್ರೆ ವಾಪಸ್ ಬರ್ತಾರೆ. ಶ್ರೀಮಂತರಷ್ಟೇ ಕಾಶಿ ವಿಶ್ವನಾಥನ ದರ್ಶನ ಮಾಡೋರು. ದಕ್ಷಿಣ ಭಾರತ ಜನ ಅನುಕೂಲ ಆಗಲಿ ಅಂತ ವಿಷ್ಣುವರ್ಧನ ಮಹಾರಾಜ ತನ್ನ ಆಳ್ವಿಕೆಯಲ್ಲಿ ದಕ್ಷಿಣ ಕಾಶಿ, ದಕ್ಷಿಣ ಕೇದಾರ ಅಂತ ಪ್ರತಿಷ್ಠಾಪನೆ ಮಾಡ್ತಾನೆ. ಇದು ಬಲಿಪುರ, ಬಳ್ಳಿಗಾವಿ, ಏಕಚಕ್ರಗರ ಅಂತ. ಶಾಂತಲೆ ತರೂರು ಬಳ್ಳಿಗಾವಿ, ಅಲಮಾಪುರ ಹುಟ್ಟಿದ್ದು ಬಳ್ಳಿಗಾವಿ, ಉಡುತಡಿಯಲ್ಲಿ ಆತ್ಮದೇ ಬರುತ್ತೆ. ಈ ತರ ಶಿವಶರಣ ಆಡುವಂತ ಇದು. ಇಲ್ಲಿ ಬಳ್ಳಿಗಾವಿಲಿ ಪ್ರಥಮ ಕಲ್ಯಾಣ ದಕ್ಷಿಣ ಕೇದಾರೇಶ್ವರ ಅಂತ. ಇಲ್ಲಿ ಕೋಡಿ ಮಠ, ಕಾಶಿ ಮಠ, ಮಳೆ ಮಠ, ವಿರಕ್ತ ಮಠ, ಈ ತರ ಪಂಚಮಠಗಳು ಇದ್ವು. ಆಮೇಲೆ ಪ್ರಮುಖ ವಿದ್ಯಾ ಕೇಂದ್ರನೂ ಆಗಿತ್ತು. ಪ್ರಥಮ ಕಲ್ಯಾಣ ದಕ್ಷಿಣ ಕೇದಾರೇಶ್ವರ ಅಂತ ಹೆಸರುವಾಸಿ ಆಗಿತ್ತು. ಆಮೇಲೆ ನಂತರ ಇಲ್ಲೊಂದು ಇದು ಬರ್ತದೆ, ನಾಗಗನ್ನಿಕೆ, ದೇವಗನ್ನಿಕೆ ಅಂತ ಬರ್ತದೆ. ಇಲ್ಲಿ ನೋಡಿ, ಇದು ಗಂಡು, ಈ ಕಡೆ ಹೆಣ್ಣು. ನಾಗದೇವಿಕೆ, ನಾಗದೇವಿಕೆ ಮತ್ತು ನಾಗಗನ್ನಿಕೆ, ದೇವಗನ್ನಿಕೆ. ಈ ಕಡೆ ಹೆಣ್ಣು, ಈ ಕಡೆ ಗಂಡು ಇರೋದ್ರಿಂದ ಹೆಣ್ಣು, ಇದು ಗಂಡು. ಓಕೆ, ಏನು ಇದ್ರಲ್ಲಿ ನೋಡ್ತಾ ಇರಿ. ಇದು ಗಂಡು ನಾಗದೇವಿಕೆ ಹೇಳ್ತಾರೆ, ಮತ್ತೆ ಈ ಕಡೆ ಹೆಣ್ಣು ನಾಗದೇವಿಕೆ ಅಂತ ಹೇಳ್ತಾರೆ. ಬನ್ನಿ ನೆಕ್ಸ್ಟ್ ನೋಡೋಣ. ಆಮೇಲೆ ಇಲ್ಲಿ ನವದುರ್ಗಿಯರು ಅಂತ ಕರೀತಾರೆ, ಅಷ್ಟಮಾತ್ರಿಕರು ಅಂತ ಕರೀತಾರೆ. ಇದು ಇನ್ನೊಂದ್ಸರಿ ಹೇಳಿ ಸರ್, ಇದೇನು ನವದುರ್ಗಿಯರು, ಅಷ್ಟಮಾತ್ರಿಕರು ಅಂತ ಕರೀತಾರೆ. ಇದು ಇಂದ್ರಾಣಿ, ಕೌಮಾರಿ, ಗಜೇಂದ್ರಿ, ಮಹಿಷಿ, ಸರಸ್ವತಿ, ಗಣಪತಿ, ಈ ತರ ಇಲ್ಲಿ ನೋಡಿದ್ದೆ. ಇದು ಗಣಪತಿ, ಆ ಕಡೆ ಸರಸ್ವತಿ. ಯಾವುದೇ ಒಂದು ಪೂಜೆ ಮಾಡುವಾಗ ಗಣಪತಿಗೆ ಪ್ರಥಮ ಅಗ್ರಸ್ಥಾನ ಕೊಟ್ಟು ನಂತರ ಉಳಿದ ನವದುರ್ಗಿಯರು ಅಂತಲೂ ಇದನ್ನ ಕರೆಯಲ್ಪಡುತ್ತದೆ. ನವದುರ್ಗಿಯರು ಎಷ್ಟು ಸುಂದರವಾಗಿದೆ ನೋಡ್ರಿ. ನೋಡಿ, ಅದು ಏನಂತ, ಭುವನೇಶ್ವರಿ ಅಂತ, ಭುವನೇಶ್ವರಿ ಫ್ಲವರ್ ಅಂತ ಹೇಳ್ತಾರೆ. ಸೊ ನೀವು ಹಾಗೆ ನೋಡ್ತಾ ಇರ್ಬೋದು ಆ ಚಿತ್ರಣ. ನೀವು ಆ ಕಡೆಯಿಂದ ಬಿಡಿಸಿರುವಂತ ಒಂದು ಚಿತ್ರಣ ನೋಡಿ, ಒಂದೇ ಕಲ್ಲಲ್ಲಿ ನೋಡಿ ಯಾವ ತರ ಬಿಡಿಸಿದ್ದಾರೆ, ಯಾವ ತರ ಹಾಕಿದ್ದಾರೆ. ಸೊ ಇವೆಲ್ಲ ನೋಡೋದು ನಿಮ್ಗೆ, ಇವೆಲ್ಲ ಸಿಗೋದು ನಿಮ್ಗೆ ಇಲ್ಲಿ ದಕ್ಷಿಣದಲ್ಲಿ ಕೇದಾರನಾಥ ದೇವಾಲಯದಲ್ಲಿ, ಅದು ಬಳ್ಳಿಗಾವಿಯಲ್ಲಿ ಮಾತ್ರ. ಸೊ ದಯವಿಟ್ಟು ನೋಡಿ, ಇಲ್ಲಿ ಈ ರೀತಿ ಕೆತ್ತಿರೋದಾಗಲಿ, ಸೊ ಒಂದೊಂದು ಕೆತ್ತಿರೋದಾಗಲಿ. ನೀವು ಇಲ್ಲೊಂದು ಮೂರ್ತಿ ನೋಡ್ಬೋದು, ಇಲ್ಲಿ ಒಳಗೆ ಒಂದು ಮೂರ್ತಿ ಇದೆ. ಇದು ನಾಗೇಶ್ವರ ನಾಗದೇವತೆ ಒಂದು ಮೂರ್ತಿ ಇದೆ. ಸೊ ಹಾಗೆ ಬರ್ತಾ ನೀವು ನೋಡಿ, ಈ ಕಂಬಗಳಿರ್ಬೋದು, ಎಲ್ಲ ಇರ್ಬೋದು, ಎಷ್ಟು ನೀಟಾಗಿ ಮಾಡಿದ್ದಾರೆ, ಎಷ್ಟು ಚಿತ್ರಣ ನೋಡಿದ್ರೆ ನೋಡಿ. ಇಲ್ಲಿ ಕಾಣಿಸುತ್ತೆ, ಇಲ್ಲಿ ನೋಡಿ, ಇದು ಯಾವ ಥರ ಕಾಣಿಸುತ್ತೆ. ಆ ಕಾಲದಲ್ಲಿ ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಬ್ರೋ, ನಿಜವಾಗ್ಲೂ ಹೇಳ್ತೇನೆ. ಸೊ ಇದೊಂದು ತುಂಬ ಒಂದು ಅದ್ಭುತವಾದ ಒಂದು ದೇವಾಲಯ ಆಗಿದೆ. ನನಗೆ ಗೊತ್ತಿದೆ, ಇಡೀ ದಕ್ಷಿಣ ಕ್ಷೇತ್ರದಲ್ಲೇ ಇದು ತುಂಬ ಒಂದು ಅದ್ಭುತವಾದಂಥ ದೇವಾಲಯ ಆಗಿದೆ. ಸೊ ಹಾಗೆ ನೀವು ಇಲ್ಲಿ ಒಳಗಡೆ ಬಂದರೆ ನಿಮಗೆ
ಈ ಚಿತ್ರಣ ಎಲ್ಲ ಕೆತ್ತಿರೋಂಥ ಒಂದು ನೀವು ಇದೆಲ್ಲ ನೋಡ್ಬೋದು. ಒಂದೊಂದು ಶಿಲ್ಪಿ ಕೂಡ ಹೇಗೆ ಕೆತ್ತಿದ್ದಾರೆ ಅಂತ ನೋಡ್ಬೋದು. ಒಂದು ಸ್ತಂಭಗಳು ನೋಡಿ, ಆ ಸ್ತಂಭಗಳಿರೋಂಥ ಒಂದು ಡಿಸೈನ್ ನೋಡಿ, ಅಲ್ಲಿ ಕೆಳಗಡೆ ಇರೋಂಥ ಮೂರ್ತಿಗಳು. ಸೊ ಆಗಲೇ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟಲಕ್ಷ್ಮಿ ಅಂತ ಅದು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಹಾಗೆ ನೋಡ್ಬೋದು ಎಕ್ಸ್ಪ್ಲೇನ್ ಮಾಡಿ. ಅಷ್ಟಮಾತ್ರಿಕೆಯರು ಅಗ್ನಿದೇವ ಕಡೆ ಕುಬೇರ ಮತ್ತು ಅಷ್ಟದಿಕ್ಪಾಲಕರು. ಓಕೆ. ಇಂದ್ರ, ಕುಬೇರ, ವರುಣ ಆಯಾ ಗತಿಗೆ ಇದಷ್ಟ ಮಾತ್ರಿಕೆ ಅಷ್ಟಮಾತ್ರಿಕೆಯರು ಅಲ್ಲ ಅಷ್ಟದಿಕ್ಪಾಲಕರು. ಅಷ್ಟದಿಕ್ಪಾಲಕರು. ಕುಬೇರ ಈ ಕಡೆ ಅಗ್ನಿ, ಈ ಕಡೆ ಇವು ಎಲ್ಲ ವಾಹನ ಸಮೇತ. ಹಾಂ ಹಾಂ.